ಹಾಯ್ ಎವ್ರಿವನ್, ಅನನ್ಯ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತೊಂದು ಹೊಸ ಡಿಸೈನ್ ತೋರಿಸ್ತಾ ಇದ್ದೀನಿ. ಹಾಗೆ ಕ್ರೋಶಾ ಡಿಸೈನ್ ಕೂಡ ಇದು. ಇಲ್ಲಿ 2 ಸ್ಟೆಪ್ಪಲ್ಲಿ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ಹಾಕುವಂಥ ಒಂದು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋನ ನಿಮಗೆ ನೋಟಿಫಿಕೇಷನ್ ಹೋಗ್ತಾ ಇರುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗು ಒಂದು 2 ಟೈಮ್ಸು ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು. ನಾನಿಲ್ಲಿ 6 ಎಳೆ ದಾರ ತೊಗೊಂಡಿದ್ದೀನಿ. ನಾನು ಸ್ಟಾರ್ಟಿಂಗು ಪಲ್ಲು ಕಲರ್ ಏನಿದೆ ಅದೇ ಕಲರ್ದು ಥ್ರೆಡ್ ತೊಗೊಂಡಿದ್ದೀನಿ. 2 ಟೈಮ್ಸ್ ಲಾಕ್ ಆದಮೇಲೆ ಅಲ್ಲಿಂದ 4 ಚೈನ್ 1 2 3 4 ಚೈನ್ ಹಾಕಿ ಎಲ್ಲಿಗೆ ಇರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಲಾಕ್ ಮಾಡಬೇಕು. ಮತ್ತು ಅಲ್ಲಿಂದ 1 2 3 ಚೈನ್ ಲಾಕ್. ಮತ್ತು ಅಲ್ಲಿಂದ ನೀಡಲ್ನ ಈಚೆ ತೆಗೆದು ಒಂದು ಈ ರೀತಿ ಬೀಡ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ಒಂದು ವಿ ಶೇಪ್ ಇರೋಂಥ ವೀಟ್ ಬೀಡನ್ನು ಯೂಸ್ ಮಾಡ್ತಾಯಿದ್ದೀನಿ. ಒಂದು ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಬೇಕು. ಮತ್ತು ಒಂದು ಸಿಂಗಲ್ ಚೈನ್ ಹಾಕೋಬೇಕು. ಮತ್ತು ಇನ್ನೊಂದು ವೀಟ್ ಬೀಡ್ ಹಾಕೋಬೇಕು. ಟೂ ವೀಟ್ ಬೀಡ್ಸ್ನ ಯೂಸ್ ಮಾಡ್ಕೋಬೇಕು. ಮತ್ತು ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿ ಇದು ವಿ ಶೇಪ್ ರಂಗಿ ತುಂಬ ದೂರಕ್ಕೆ ಹಾಕಬೇಡಿ. ಈ ರೀತಿ ಹತ್ತಿರಕ್ಕೆ ಹಾಕಿದ್ರೆ ಆರ್ಚು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು ಸ್ಯಾರಿಗೆ ಲಾಕ್ ಮಾಡಬೇಕು. ಈಗ ಇಟ್ಕೊಂಡು ಸ್ಯಾರಿಗೊಂದು ಲಾಕ್ ಮಾಡಬೇಕು. ಮತ್ತು ಅಲ್ಲಿಂದ 1 2 3 ಚೈನ್ ಲಾಕ್. ಮತ್ತು ಅಲ್ಲಿಂದ 4 ಚೈನ್ 1 2 3 4 ಸ್ಟ್ರೈಟಾಗಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್. ಮತ್ತು 3 ಚೈನ್ 1 2 3 ಲಾಕ್. ಮತ್ತು ಇಲ್ಲಿಂದ ಬೀಡ್ ಹಾಕ್ಕೋಬೇಕು. ಇಷ್ಟೇ ಫಸ್ಟ್ ಸ್ಟೆಪ್ ಡಿಸೈನು. ಬೀಡ್ ಲಾಕ್ ಮತ್ತು ಒಂದು ಸಿಂಗಲ್ ಚೈನ್ ಮತ್ತು ಇನ್ನೊಂದು ಬೀಡ್. ಬೀಡ್ ಲಾಕ್ ಮಾಡಿ ಮತ್ತು ವಿ ಶೇಪಲ್ಲಿ ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು. ಒಂದು ಇಲ್ಲಿ ಸ್ಟಾರ್ಟಿಂಗ್ ಲಾಕ್ ಮಾಡಿ ಅಲ್ಲಿಂದ ಒಂದು 3 ಪಾಯಿಂಟಿಗೆ ಲಾಕ್ ಮಾಡಿ. ಆವಾಗ ಕರೆಕ್ಟಾಗಿ ಬರುತ್ತೆ. 3 ಚೈನ್ ಹಾಕ್ತೀವಲ್ಲ ಅಷ್ಟು ಗ್ಯಾಪಿಗೆ ಹಾಕಿದ್ರೆ ಸಾಕು. ಇದೇ ರೀತಿ ಹಾಕೊಂಡು ಹೋಗಬೇಕು. ಫಸ್ಟು 4 ಚೈನ್ 3 ಚೈನ್ ಬೀಡು, ಒಂದು ಸಿಂಗಲ್ ಚೈನ್ ಮತ್ತು ಒಂದು ಬೀಡು, ಮತ್ತು ಸ್ಯಾರಿಗೆ ಲಾಕು 3 ಚೈನು 4 ಚೈನ್ 3 ಚೈನ್. ಫಸ್ಟ್ ಸ್ಟೆಪ್ಪು ಈ ರೀತಿ ಹಾಕ್ಕೊಂಡು ಹೋಗಬೇಕು. ಓಕೆ, ಇವಾಗ ನಾವಿಲ್ಲಿ ಸೆಕೆಂಡ್ ಸ್ಟೆಪ್ಪನ್ನು ಮಾಡ್ತಾಯಿದ್ದೀವಿ. ಸ್ಟಾರ್ಟಿಂಗ್ ಏನು ಲಾಕ್ ಮಾಡಿದ್ವಲ್ಲ ಅಲ್ಲೇ ಒಂದು 2 ಟೈಮ್ಸು ಲಾಕ್ ಮಾಡ್ಕೋಬೇಕು. ಟೂ ಟೈಮ್ಸ್ ಲಾಕ್ ಮಾಡಿ ಅಲ್ಲಿಂದ 1 2 3 4 ಚೈನ್. ಇಲ್ಲಿ 4 ಚೈನ್ ಹಾಕಿ ಏನು ಲಾಕ್ ಮಾಡಿದ್ವಲ್ಲ ಅಲ್ಲಿ ಒಂದು ಸಿಂಗಲ್ ಲಾಕ್ ಮಾಡಬೇಕು. ಸಿಂಗಲ್ ಲಾಕ್ ಆದಮೇಲೆ ಅಲ್ಲಿಂದ ನೀಡಲ್ ಮೇಲೆ ಡೈರೆಕ್ಟಾಗಿ ಒಂದು ಸಲ ದಾರ ಸುತ್ತಕೊಂಡು ಈ ಬೀಡ್ ಹಿಂದ್ಗಡೆ ನಾವು ಏನು ಥ್ರೆಡ್ ಇತ್ತಲ್ವ ಆ ಥ್ರೆಡ್ಗೆ ಡಬಲ್ ಕ್ರೋಶಾ ಮಾಡಬೇಕು. 1 2 3 4 5 6 7
8 ಇಲ್ಲಿ 8 ಡಬಲ್ ಕ್ರೋಶೆ ಮಾಡಿದ್ದೀನಿ. ಹಾಗೆ ಒಂದು ಲೀವ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿಗೆ ಲಾಕ್ ಮಾಡಿ ಒಂದು ಲೀವ್ಸ್ ಬೀಡನ್ನ ಲಾಕ್ ಮಾಡಿ ಅಲ್ಲಿಂದ ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ನೆಕ್ಸ್ಟ್ ಈ ಕಡೆ ರೈಟ್ ಸೈಡಿಗೆ ಒಂದು ಬೀಡ್ಸ್ ಇತ್ತಲ್ವ, ಅದರ ಹಿಂದೆ ಇರೋ ಥ್ರೆಡ್ಡಿಗೆ ಮತ್ತೆ 8 ಟೈಮ್ಸು ಡಬಲ್ ಕ್ರೋಶೆ ಮಾಡಬೇಕು. ಸ್ವಲ್ಪ ನಿಮಗೆ ನೀಡಲಿಗೆ ಬರಲ್ಲ ಅಂದರೆ ಈ ಥರ ಎಳ್ಕೊಂಡು ಕ್ಲೋಸ್ ಮಾಡಿಕೊಡಿ. ಒಂದು ಡಬಲ್ ಕ್ರೋಶೆ ಹಾಕಿದ್ಮೇಲೆ ಅದು ಆರಾಮಾಗಿ ಬರುತ್ತೆ. 1 2 3 4 5 6 7 2 3 4 5 6 7 8 ಆ ಕಡೆಯೂ 8 ಡಬಲ್ ಕ್ರೋಶೆ ಆಯಿತು. ಬೀಡಿಂದ ಲೆಫ್ಟ್ ರೈಟು ಎರಡು ಸೈಡು 8 ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, ಆ ಲಾಕ್ ಮೇಲೆ ಒಂದು ಸಿಂಗಲ್ ಲಾಕ್ ಮಾಡಬೇಕು. ಮತ್ತು ಅಲ್ಲಿಂದ 4 ಚೈನ್ 1 2 3 4 ಲಾಕ್ ಇರೋ ಕಡೆ ಲಾಕ್, ಲಾಕ್ ಆದಮೇಲೆ ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಇಲ್ಲಿಂದ ಮತ್ತೆ ಡಬಲ್ ಕ್ರೋಶೆ ನೆಕ್ಸ್ಟ್ ಆರ್ಚಿಗೆ ಡಬಲ್ ಕ್ರೋಶೆ ಮಾಡಬೇಕು. 1 2 3 4 5 6 7 8 ಮತ್ತು ಬೀಡ್ ಹಾಕೋಬೇಕು. ಬೀಡ್ಸು ನೀವು ರೌಂಡ್ ಬೀಡ್ಸ್ ಬೇಕಾದರೂ ಹಾಕೊಬೋದು. ಮತ್ತು ಬೀಡ್ ಲಾಕ್ ಮಾಡಿ ಮತ್ತು ನೆಕ್ಸ್ಟು ಇದೇ ರೀತಿ ಕಂಟಿನ್ಯೂ ಮಾಡಬೇಕು. ಓಕೆ, ತುಂಬ ಗ್ರ್ಯಾಂಡಾಗಿ ಕೂಡ ಕಾಣಿಸ್ತಾ ಇದೆ ಡಿಸೈನು ನೋಡಿ. ಓಕೆ, ಇದು ಕುಚ್ಚೆಲ್ಲ ಹಾಕ್ಬಿಟ್ಟು ಫೈನಲ್ ಲುಕ್ಕು ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ. ಓಕೆ, ಇವಾಗ ಡಿಸೈನ್ ಫುಲ್ಲು ಕಂಪ್ಲೀಟ್ ಆಗಿದೆ. 2 ಸ್ಟೆಪ್ಪಲ್ಲಿ ತುಂಬ ಗ್ರ್ಯಾಂಡ್ ಲುಕ್ ಕೂಡ ಕೊಡ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಓಕೆ, ನಾನು ಕುಚ್ಚೆಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ಇದಕ್ಕೆ ಚಾರ್ಜು 400 to 500 ಚಾರ್ಜ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.